ನೋಡ್ತಾ ಬಿಬಿಸಿ ನ್ಯೂಸ್ ಬೀಟ್ಗೆ ಸ್ವಾಗತ. ನಾನು ಸ್ವಾಗತ್. ಮೊದಲಿಗೆ ಹೆಡ್ಲೈನ್ಸ್. ಜಿಲೆಟಿನ್ ಕಡ್ಡಿ ಪತ್ತೆ ಪ್ರಕರಣ, ಪ್ರಧಾನಿ ಭದ್ರತೆಯಲ್ಲಿ ರಾಜ್ಯ ಸರ್ಕಾರ ಫೇಲ್, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಶ್ರೀರಾಮುಲು ವಾಗ್ದಾಳಿ. ಬಸ್ ನಿಲ್ದಾಣದ ಬಳಿ ಗಾಂಜಾ ಮಾರಾಟಕ್ಕೆ ಯತ್ನ, ಇಬ್ಬರು ಅಸ್ಸಾಂ ಮೂಲದವರ ಬಂಧನ, ಬೇಲೂರು ತಾಲೂಕಿನಲ್ಲಿ ಘಟನೆ. ಮೋದಿ ಸಲಹೆಗೆ ರಾಜ್ಯದಲ್ಲಿ ವಿರೋಧ, ಶಿಕ್ಷಣ ಕ್ಷೇತ್ರದಲ್ಲಿ ಶುರುವಾಯಿತು ಹೊಸ ಸಂಘರ್ಷ, ಆನ್ಲೈನ್ ಶಿಕ್ಷಣಕ್ಕೆ ನೋ ಎಂದ ಶಾಲಾಡಳಿತ ಮಂಡಳಿ. ಪ್ರಧಾನಿ ನರೇಂದ್ರ ಮೋದಿ ಅವರು ಕರ್ನಾಟಕಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಸೂಕ್ತ ಭದ್ರತೆ ಒದಗಿಸುವಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ಅಂತ ಹೇಳಿ ಮಾಜಿ ಸಚಿವ ಬಿ ಶ್ರೀರಾಮುಲು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಬಿಜೆಪಿ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಿಶ್ವದಾದ್ಯಂತ ಪ್ರಧಾನಿ ಮೋದಿ ಅವರಿಗೆ ವಿಶೇಷ ಭದ್ರತೆ ಸಿಗುತ್ತದೆ, ಆದರೆ ಕರ್ನಾಟಕದಲ್ಲಿ ಅವರಿಗೆ ರಕ್ಷಣೆ ನೀಡಲು ಸರ್ಕಾರಕ್ಕೆ ಸಾಧ್ಯವಾಗುತ್ತಿಲ್ಲ. ಸಿಎಂ ಸಿದ್ದರಾಮಯ್ಯ ಮತ್ತು ಗೃಹ ಸಚಿವ ಪರಮೇಶ್ವರ್ ಅವರು ಮೋದಿ ಅವರನ್ನ ಕೇವಲ ಬಿಜೆಪಿಯ ಪ್ರಧಾನಿ ಎಂದು ಭಾವಿಸಿದಂತಿದೆ ಎಂದು ಕಿಡಿಕಾರಿದರು. ಪ್ರಧಾನಿ ರಾಜ್ಯಕ್ಕೆ ಬಂದಿದ್ದ ತುರ್ತು ಸಂದರ್ಭದಲ್ಲಿ 100 ಜನ ಇನ್ಸ್ಪೆಕ್ಟರ್ಗಳನ್ನು ವರ್ಗಾವಣೆ ಮಾಡುವ ಅವಶ್ಯಕತೆ ಏನಿತ್ತು? ಹೈರಿಸ್ಕ್ ವ್ಯಕ್ತಿಯಾಗಿರುವ ಪ್ರಧಾನಿ ಭೇಟಿಯ ವೇಳೆ ಜಿಲೆಟಿನ್ ಕಡ್ಡಿ ಮತ್ತು ವೈರ್ ಪತ್ತೆಯಾಗಿರುವುದು ಗಂಭೀರವಾದ ವಿಚಾರ ಎಂದಿದ್ದಾರೆ. ದೇಶದ ಪ್ರಧಾನಮಂತ್ರಿಗಳು ಕರ್ನಾಟಕಕ್ಕೆ ಬಂದಾಗ ಭದ್ರತೆಯನ್ನು ನೀಡಲಾದಂತ ಕಾಂಗ್ರೆಸ್ ಸರ್ಕಾರ ದೇಶದಲ್ಲಿ ವಿಶ್ವದಲ್ಲಿ ಪ್ರಧಾನಮಂತ್ರಿಗಳು ಹೋದಂತ ಸಂದರ್ಭದಲ್ಲಿ ವಿಶೇಷವಾದಂತಹ ಭದ್ರತೆಯನ್ನು ವಿಶ್ವದಲ್ಲಿದ್ದಂತ ಎಲ್ಲ ದೇಶಗಳು ಪ್ರಧಾನಮಂತ್ರಿಗಳಿಗೆ ಭದ್ರತೆಯನ್ನು ಕೊಡ್ತಾರ. ಆದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಭದ್ರತೆಯನ್ನು ಒದಗಿಸುವಂತ ವಿಚಾರದಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ ಅನ್ನಂತ ಮಾತನ್ನು ಹೇಳ್ತಾ ಇದೆ. ಯಾಕಂದ್ರೆ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯನವರು, ಈ ರಾಜ್ಯದ ಗೃಹ ಮಂತ್ರಿಗಳಂತ ಪರಮೇಶ್ವರ್ ಅವರು ತಿಳ್ಕೊಂತ ಇದ್ದಾರ ಬಿಜೆಪಿಯವರಿಗೆ ಮಾತ್ರ ಪ್ರಧಾನಮಂತ್ರಿಗಳು ಹೇಳಿ ತಿಳ್ಕೊಂತ ಇದ್ದಾರೆ. ಅವ್ರು ಈ ದೇಶದ ಪ್ರಧಾನಮಂತ್ರಿಗಳಂದೇಳಿ ಅವ್ರು ತಿಳ್ಕೊಂತ ಇಲ್ಲ. ಯಾಕಂದ್ರೆ ದೇಶದ ಪ್ರಧಾನಮಂತ್ರಿಗಳು ಅತ್ಯಂತ ರಿಸ್ಕ್. ಬೇಲೂರು ತಾಲೂಕಿನ ಅರೆಹಳ್ಳಿ ಹೋಬಳಿಯ ಲಿಂಗಾಪುರ ಗ್ರಾಮದ ಬಸ್ ನಿಲ್ದಾಣದ ಬಳಿ ಗಾಂಜಾ ಮಾರಾಟ ಮಾಡಲು ಯತ್ನಿಸ್ತಾ ಇದ್ದ ಇಬ್ಬರು ಆರೋಪಿಗಳನ್ನ ಅರೆಹಳ್ಳಿ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತ ಆರೋಪಿಗಳನ್ನು ಸಫೀಕುಲ್ ಇಸ್ಲಾಂ ಹಾಗೂ ಮೊಹಮ್ಮದ್ ರಫೀಕುಲ್ ಅಲಿ ಎಂದು ಗುರುತಿಸಲಾಗಿದೆ. ಇಬ್ಬರು ಮೂಲತಃ ಅಸ್ಸಾಂ ರಾಜ್ಯದವರಾಗಿದ್ದು ಪ್ರಸ್ತುತ ಅರೆಹಳ್ಳಿ ಹೋಬಳಿಯ ಲಿಂಗಾಪುರ ಲೈನ್ ಮನೆಯಲ್ಲಿ ವಾಸವಾಗಿದ್ದರು ಎಂದು ಪೊಲೀಸರು ತಿಳಿಸಿದ್ದಾರೆ. ಪೊಲೀಸ್ ಉಪನಿರೀಕ್ಷಕಿ ಶೋಭಾ ಬರಮಣ್ಣನವರ ಅವರಿಗೆ ಬಂದ ಖಚಿತ ಮಾಹಿತಿ ಮೇರೆಗೆ ಸಿಬ್ಬಂದಿ ಹಾಗೂ ಪಂಚರ ಸಮಕ್ಷಮ ಲಿಂಗಾಪುರ ಗ್ರಾಮದ ಬಸ್ ನಿಲ್ದಾಣದ ಬಳಿ ದಾಳಿ ನಡೆಸಲಾಗಿದೆ. ಈ ವೇಳೆ ಆರೋಪಿಗಳು ಕಪ್ಪು ಬಣ್ಣದ ಪ್ಲಾಸ್ಟಿಕ್ ಕವರ್ನಲ್ಲಿ ಒಣಗಿದ ಗಾಂಜಾ ಸೊಪ್ಪನ್ನು ಅಕ್ರಮವಾಗಿ ಮಾರಾಟ ಮಾಡಲು ತಂದಿರುವುದು ಪತ್ತೆಯಾಗಿದೆ. ದಾಳಿಯ ವೇಳೆ ಆರೋಪಿಗಳಿಂದ ಸುಮಾರು 325 ಗ್ರಾಂ ಗಾಂಜಾವನ್ನು ವಶಪಡಿಸಿಕೊಂಡಿದ್ದು ಇಬ್ಬರನ್ನ ಬಂಧಿಸಿ ಪೊಲೀಸರು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಕಾರ್ಯಾಚರಣೆಯಲ್ಲಿ ಪೊಲೀಸ್ ಸಿಬ್ಬಂದಿಗಳಾದ ಸುಪ್ರೀತ್, ಸಂಶುದ್ದೀನ್, ಮಂಜುನಾಥ್ ಹಾಗೂ ದರ್ಶನ್ ಭಾಗವಹಿಸಿದ್ದರು. ಈ ದಿನಾಂಕ 11/5/2026 ಬಾತ್ಮೀದಾರರು 9:30 ಗಂಟೆಗೆ ಅರಳಿ ಪೊಲೀಸ್ ಠಾಣೆಗೆ ಕರೆ ಮಾಡಿ ತಿಳಿಸಿದ ಮಾಹಿತಿಯ ಮೇರೆಗೆ ಇಬ್ಬರು ವ್ಯಕ್ತಿಗಳು ಲಿಂಗಾಪುರ ಗ್ರಾಮದ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಒಂದು ಕವರ್ನಲ್ಲಿ ಗಾಂಜಾ ಸೊಪ್ಪನ್ನು ಇಟ್ಕೊಂಡು ಅಮಾಯಕ ಜನರನ್ನು ಇದು ಅದರಲ್ಲಿ ನಾವು ಪಂಚಾದಂಥ ಗುರುವಯ್ಯ ಅಂತ ಹೇಳ್ಬಿಟ್ಟು ETF ಗೌರ್ಮೆಂಟ್ ಅಧಿಕಾರಿ ಮೇಡಮ್ ಮತ್ತು ಪ್ರದೀಪ್ ಸರ್ ಅಂತ ಹೇಳ್ಬಿಟ್ಟು ಅರಹಳ್ಳಿ ತಾಲೂಕು ಉಪ ತಹಶೀಲ್ದಾರ್ರವರು ಕೂಡ ನಮಗೆ ತನಿಖೆಗೆ ಸಹಕರಿಸ್ತೀವಿ ಪಂಚರಾಗಿ ಅಂತ ಹೇಳಿದ್ರು. ಇವರು ಮುಖೇನ ನಾವು ಸ್ಥಳಕ್ಕೆ ಬಂದು ಆರೋಪಿಗಳಾದಂತಹ ತಮ್ಮ ಹೆಸರು ಶಫೀಕುಲ್ಲಾ ಇಸ್ಲಾಂ ಮತ್ತು ಮೊಹಮ್ಮದ್ ರಫೀಕುಲ್ಲಾ ಅಲಿ ರವರನ್ನು ಕೇಳಲಾಗಿ ಅವರು ತಮ್ಮ ಕೈಯಲ್ಲಿರ್ತಕ್ಕಂಥ ಕವರು ಮತ್ತು ತಮ್ಮ ಅಂಗಶೋಧನೆಗೆ ಪತ್ರಾಂಕಿತ ಅಧಿಕಾರಿ ಬೇಕು ಅಂತ ನಮಗೆ ಪೊಲೀಸ್ ನೋಟಿಸನ್ನು ನೀಡಲಾಗಿ ಅವರು ನಮಗೆ ನೋಟಿಸ್ಗೆ ಸಹಿ ಹಾಕಿರ್ತಾರೆ. ಹಾಗಾಗಿ ತಾವು ಈ ಒಂದು ತನಿಖೆ ಸಂಬಂಧ ಪತ್ರಾಂಕಿತ ಅಧಿಕಾರಿಯಾಗಿ ಹಾಜರಿದ್ದು ಅವರ ಅಂಗಶೋಧನೆ ಮಾಡೋದನ್ನ ಬಿಟ್ಟು ನಮ್ಮ ಅಂಗಶೋಧನೆಗಳನ್ನು ನಾವು ಮಾಡ್ಕೋಬೇಕು. ದೇಶದಲ್ಲಿ ಆನ್ಲೈನ್ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡುವಂತೆ ಪ್ರಧಾನಮಂತ್ರಿ ಅವರು ನೀಡಿರತಕ್ಕಂತ ಸಲಹೆಗೆ ಕರ್ನಾಟಕದ ಶಾಲಾ ಶಿಕ್ಷಣ ಆಡಳಿತ ಮಂಡಳಿಗಳು ತೀವ್ರ ಅಸಮಾಧಾನ ಮತ್ತು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ.
ಈ ಕುರಿತು ಪ್ರತಿಕ್ರಿಯಿಸಿರುವ ಕ್ಯಾಂಪ್ಸ್ ಪ್ರಧಾನ ಕಾರ್ಯದರ್ಶಿ ಶಶಿಕುಮಾರ್ ಅವರು, ಪ್ರಧಾನಿಗಳ ಸಲಹೆ ಅವೈಜ್ಞಾನಿಕವಾಗಿದೆ. ಆನ್ಲೈನ್ ಕ್ಲಾಸ್ಗಳು ಉನ್ನತ ಶಿಕ್ಷಣಕ್ಕೆ ಅನುಕೂಲವಾಗಬಹುದೇ ಹೊರತು ಶಾಲಾ ಶಿಕ್ಷಣಕ್ಕೆ ಇದು ಖಂಡಿತವಾಗಿಯೂ ಪೂರಕವಲ್ಲ. ಕೋವಿಡ್ ಸಂದರ್ಭದಲ್ಲಿ ಆನ್ಲೈನ್ ಶಿಕ್ಷಣದ ಪ್ರಯೋಗದಿಂದಾಗಿ ಈಗಾಗಲೇ ಮಕ್ಕಳಿಗೆ ಸಾಕಷ್ಟು ಅನ್ಯಾಯವಾಗಿದೆ. ಇದು ಮಕ್ಕಳ ಕಲಿಕಾ ಗುಣಮಟ್ಟ ಮತ್ತು ಮಾನಸಿಕ ಸ್ಥಿತಿಯ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಶಾಲೆಯಲ್ಲಿ ನಡೆಯುವ ದೈಹಿಕ ತರಗತಿಗಳೇ ಅತ್ಯುತ್ತಮ ಮಾರ್ಗ ಎಂದು ಅವರು, ಆನ್ಲೈನ್ ಶಿಕ್ಷಣವು ಕೇವಲ ಒಂದು ತಾತ್ಕಾಲಿಕ ವ್ಯವಸ್ಥೆಯಾಗಬಹುದೇ ಹೊರತು ಶಾಶ್ವತ ಪರ್ಯಾಯವಲ್ಲ. ದೇಶಕ್ಕೆ ಎಂತಹದ್ದೇ ಸಂಕಷ್ಟ ಅಥವಾ ಸವಾಲು ಎದುರಾದರೂ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ದೈಹಿಕ ತರಗತಿಗಳನ್ನೇ ನಡೆಸಬೇಕು. ತಂತ್ರಜ್ಞಾನದ ಹೆಸರಿನಲ್ಲಿ ಮಕ್ಕಳನ್ನ ತರಗತಿಗಳಿಂದ ದೂರ ಇಡುವುದು ಅವೈಜ್ಞಾನಿಕ ನಿರ್ಧಾರ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಮಕ್ಕಳ ಮೇಲೆ ಆನ್ಲೈನ್ ಕ್ಲಾಸ್ ಗಂಭೀರ ಪರಿಣಾಮ ಬೀರ್ತಾ ಇದೆ. ಶಿಕ್ಷಣ ಕ್ಷೇತ್ರವನ್ನು ಉಳಿಸಲು ಸರ್ಕಾರವು ದೈಹಿಕ ತರಗತಿಗಳಿಗೆ ಹೆಚ್ಚಿನ ಆದ್ಯತೆ ನೀಡಬೇಕೆಂದು ಆಗ್ರಹಿಸಿದ್ದಾರೆ. ಮಾನ್ಯ ಪ್ರಧಾನಮಂತ್ರಿಗಳ ಸಲಹೆ ಆನ್ಲೈನ್ ಶಿಕ್ಷಣಕ್ಕೆ ಒತ್ತು ಕೊಡೋದ್ರ ಬಗ್ಗೆ ತುಂಬಾ ವಿಷಾದನೀಯ ಸಂಗತಿ. ಕೋವಿಡ್ ಸಂದರ್ಭದಲ್ಲೇ ನಾವು 500 ದಿನಗಳು ಮಕ್ಕಳಿಗೆ ಆಗಿರ್ತಕ್ಕಂಥ ಅನ್ಯಾಯ ಇವತ್ತಿಗೂ ಸರಿಪಡಿಸೋದಿಕ್ಕೆ ಆಗಿಲ್ಲ. ಶಾಲಾ ಶಿಕ್ಷಣದಲ್ಲಿ ಯಾವುದೇ ಕಾರಣಕ್ಕೂ ಆನ್ಲೈನ್ ಪರ್ಯಾಯ ವ್ಯವಸ್ಥೆ ಅಲ್ಲ. ಫಿಸಿಕಲ್ ಕ್ಲಾಸೇ ಅತಿ ಅಗತ್ಯ. ಇದನ್ನ ಅರ್ಥ ಮಾಡ್ಕೊಬೇಕು. ಪ್ರಧಾನಮಂತ್ರಿಗಳ ಸಲಹೆ ತುಂಬಾ ಅವೈಜ್ಞಾನಿಕವಾಗಿದೆ. ಇದು ಹೆಚ್ಚುವರಿ ಶಿಕ್ಷಣಗಳಲ್ಲಿ ಅಥವಾ ಉನ್ನತ ಶಿಕ್ಷಣಗಳಲ್ಲಿ ಒಂದಷ್ಟು ಅನುಕೂಲ ಆಗಬಹುದು. ಆದರೆ ಶಾಲಾ ಶಿಕ್ಷಣದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಫಿಸಿಕಲ್ ಕ್ಲಾಸ್ ಅನ್ನ ಹೊರತುಪಡಿಸಿ ನಾವು ಮಕ್ಕಳಿಗೆ ನಿರಂತರ ಶಿಕ್ಷಣವನ್ನ ಕೊಡ್ತೀವಿ ಅಂದ್ರೆ ಅದು ಸಾಧ್ಯ ಆಗಲ್ಲ. ಯಾಕೆಂದ್ರೆ ಇದೊಂದು ಅವೈಜ್ಞಾನಿಕ ಕ್ರಮ ಆಗತ್ತೆ. ಇವತ್ತು ಮೆದುಳಿನ ನರಮಂಡಲದ ಒಂದು ಕಲಿಕೆಯ ವಿಧಿವಿಧಾನ ಏನಿದೆ ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಫಿಸಿಕಲ್ ಕ್ಲಾಸೇ ಅಗತ್ಯ ಇರ್ತಕ್ಕಂಥದ್ದು. ಕೋವಿಡ್ ಸಂದರ್ಭದಲ್ಲಿ ಆಲೂರು ತಾಲೂಕಿನ ಪಾಳ್ಯ ಹೋಬಳಿ ಮುದ್ದನಾಯಕನಹಳ್ಳಿಪುರ ಬಳಿ ಶಿಫ್ಟ್ ಡಿಸೈರ್ ಕಾರೊಂದು ಚಾಲಕನ ನಿಯಂತ್ರಣ ತಪ್ಪಿ ಕೆರೆಗೆ ಬಿದ್ದ ಘಟನೆ ನಡೆದಿದೆ. ಪಾಳ್ಯ ಮಾರ್ಗದಿಂದ ನಲ್ಲೂರು ಮಗ್ಗೆ ಮಾರ್ಗವಾಗಿ ಬರುತ್ತಿದ್ದ ಕಾರು ಚಾಲಕ ನಿಯಂತ್ರಣ ತಪ್ಪಿ ಕೆರೆಯ ಏರಿಯ ಬಲಬದಿಗೆ ಎಳೆದಿದೆ. ಕೆರೆಯ ಏರಿ ರಸ್ತೆಯು ಕಿರಿದಾಗಿದ್ದು ರಸ್ತೆಯ ಬಲಬದಿಯಲ್ಲಿ ತಡೆಗೋಡೆ ಇಲ್ಲದ ಕಾರಣದಿಂದ ಕಾರು ನೇರವಾಗಿ ಕೆರೆಗೆ ಬಿದ್ದಿದೆ. ಘಟನೆಯಲ್ಲಿ ಕಾರಿನಲ್ಲಿದ್ದ ತಂದೆ ಮಗ ಪ್ರಾಣಾಪಾಯದಿಂದ ಪಾರಾಗಿದ್ದು, ಕಾರಿನಲ್ಲಿದ್ದ ಸಾವಿರಾರು ರೂಪಾಯಿಯ ದಿನಸಿ ಪದಾರ್ಥ ನೀರಿನ ಪಾಲಾಗಿವೆ. ಈ ಕೆರೆಗೆ ಈ ರಸ್ತೆಯಲ್ಲಿ ಸಂಚರಿಸುವ ವಾಹನಗಳು ಕೆರೆಗೆ ಬಿದ್ದಿರುವುದು ಇದೇ ಮೊದಲೇನಲ್ಲ. ಇದೇ ರೀತಿಯ ಹಲವಾರು ಬಾರಿ ವಾಹನಗಳು ರಸ್ತೆಯಿಂದ ಕೆರೆಗೆ ಬಿದ್ದಿವೆ. ಈ ರಸ್ತೆಯಲ್ಲಿ ಹಲವಾರು ಶಾಲಾ ವಾಹನಗಳು, ಕೆಎಸ್ಆರ್ಟಿಸಿ ಬಸ್ಗಳು ಅಲ್ಲದೆ ಖಾಸಗಿ ವಾಹನಗಳು ಪ್ರತಿನಿತ್ಯ ಸಾವಿರಾರು ವಾಹನಗಳು ತಿರುಗಾಡ್ತಾ ಇರುತ್ತವೆ. ಆದರೂ ಸಹ ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸದೆ ನಿರ್ಲಕ್ಷ್ಯ ತೋರಿರುವುದು ದುರಾದೃಷ್ಟಕರ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಕಾರ್ಯಕ್ರಮದ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಕೃತ್ಯಕ್ಕೆ ಸಂಚು ರೂಪಿಸಲಾಗಿತ್ತೆ ಅನ್ನುವ ಸಂಶಯ ಇದೀಗ ಹೆಚ್ಚಾಗಿದೆ. ಕಂಗ್ಲಿಪುರ ಬಳಿ ಜಿಲೆಟಿನ್ ಕಡ್ಡಿ ಪತ್ತೆಯಾದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಹೊಸ ಮಾಹಿತಿಗಳು ಹೊರಬಿದ್ದಿದ್ದಾವೆ. ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಬಾಂಬ್ ಇಡಲಾಗಿದೆ ಎಂದು ಕರೆ ಮಾಡಿದ್ದ ವ್ಯಕ್ತಿಯನ್ನ ಈಗಾಗಲೇ ಬಂಧಿಸಿ ತನಿಖೆ ನಡೆಸಲಾಗುತ್ತಿದೆ. ಘಟನಾ ಸ್ಥಳದಲ್ಲಿ ಸಿಕ್ಕಿರುವ ಜಿಲೆಟಿನ್ ಕಡ್ಡಿ ಮತ್ತು ಸರ್ಕ್ಯೂಟ್ ಬಗ್ಗೆ ತನಿಖೆ ಮುಂದುವರೆದಿದೆ. ಈ ಪ್ರಕರಣದ ತನಿಖೆಯನ್ನ ರಾಷ್ಟ್ರೀಯ ತನಿಖಾ ಸಂಸ್ಥೆ ಕೇಳಿದ್ದು ಅವರಿಗೂ ತನಿಖೆ ನಡೆಸಲು ಅವಕಾಶ ನೀಡಲಾಗುವುದು ಎಂದು ಅವರು ಸ್ಪಷ್ಟಪಡಿಸಿದರು. ಪ್ರಧಾನಿ ಕಾರ್ಯಕ್ರಮಕ್ಕೆ 2 ಗಂಟೆ ಮುಂಚಿತವಾಗಿಯೇ ಸ್ಫೋಟಕಗಳನ್ನು ಪತ್ತೆ ಹಚ್ಚುವುದು ನಮ್ಮ ಭದ್ರತಾ ತಂಡದ ಒಳ್ಳೆಯ ಕೆಲಸ. ಇದಕ್ಕೆ ಭಯೋತ್ಪಾದನಾ ಲಿಂಕ್ ಇದೆಯೇ ಎಂದು ತನಿಖೆಯ ನಂತರವಷ್ಟೇ ಹೇಳಲು ಸಾಧ್ಯ ಎಂದರು. ಬೆಂಗಳೂರು ಸಿಲಿಕಾನ್ ಸಿಟಿಯ ಜೆಜೆ ನಗರದಲ್ಲಿ ಪಡ್ಡೆ ಹುಡುಗರ ಗುಂಪೊಂದು ಗಾಂಜಾದ ಅಮಲಿನಲ್ಲಿ ಮಚ್ಚು ಹಿಡಿದು ಅಟ್ಟಹಾಸ ಮೆರೆದಿರುವ ಆತಂಕಕಾರಿ ಘಟನೆ ಬೆಳಕಿಗೆ ಬಂದಿದೆ. ಏರಿಯಾಕ್ಕೆ ಮಚ್ಚು ಹಿಡಿದು ಎಂಟ್ರಿ ಕೊಟ್ಟ ಗಾಂಜಾ ಗ್ಯಾಂಗ್ ದಾರಿಯಲ್ಲಿ ಕಂಡವರ ಮೇಲೆ ಹಲ್ಲೆ ನಡೆಸಿದೆ. ಅಷ್ಟಕ್ಕೆ ನಿಲ್ಲದ ಈ ಕಿಡಿಗೇಡಿಗಳು ಸಾರ್ವಜನಿಕರಿಂದ ಹಣ ಮತ್ತು ಮೊಬೈಲ್ ಫೋನ್ಗಳನ್ನು ದರೋಡೆ ಮಾಡಿದ್ದಾರೆ. ಯಾರಾದರೂ ಇವರನ್ನ ಪ್ರಶ್ನೆ ಮಾಡಿದರೆ ಅಥವಾ ಪ್ರತಿರೋಧ ತೋರಿದ್ರೆ ಅವರ ಮೇಲೆ ಮಚ್ಚಿನಿಂದ ಮನಬಂದಂತೆ ಹಲ್ಲೆ ನಡೆಸಿ ರಕ್ತ ಸಿಕ್ತಗೊಳಿಸಿದ್ದಾರೆ. ಈ ಭೀಕರ ಹಲ್ಲೆಯ ದೃಶ್ಯಗಳು ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ನೋಡುವವರನ್ನ ಬೆಚ್ಚಿ ಬೀಳಿಸುವಂತಿದೆ. ಘಟನೆಗೆ ಸಂಬಂಧಿಸಿದಂತೆ ಜೆಜೆ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದ್ದರೂ ಪೊಲೀಸರು ಕೇವಲ ಒಬ್ಬೊಬ್ಬರನ್ನ ಬಂಧಿಸಿ ಕೈ ತೊಳೆದುಕೊಂಡಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಗಾಂಜಾ ವ್ಯಸನಿಗಳ ಕಾಟದಿಂದ ನಮ್ಮ ಏರಿಯಾದಲ್ಲಿ ಓಡಾಡಲು ಭಯವಾಗುತ್ತಿದೆ. ಮಚ್ಚು ಹಿಡಿದು ಎಂಟ್ರಿ ಕೊಡುವ ಈ ಗ್ಯಾಂಗ್ ಅನ್ನ ಪೊಲೀಸರು ಕೂಡಲೇ ಮಟ್ಟ ಹಾಕಬೇಕು. ಕೇವಲ ಒಬ್ಬಿಬ್ಬರನ್ನಲ್ಲ, ಕೃತ್ಯದಲ್ಲಿ ಭಾಗಿಯಾದ ಪ್ರತಿಯೊಬ್ಬರನ್ನ ಬಂಧಿಸಿ ಜೈಲಿಗಟ್ಟಬೇಕು ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಅರಕಲಗೂಡು ತಾಲೂಕಿನ ದಲಿತ ಸಂಘಟನೆಗಳ ಒಕ್ಕೂಟ, ಸರ್ಕಾರಿ ನೌಕರರು ಹಾಗೂ ಮುಖಂಡರ ಸಂಯುಕ್ತಾಶ್ರಯದಲ್ಲಿ ಮೇ 30ರಂದು ಪಟ್ಟಣದಲ್ಲಿ ಬೃಹತ್ ಅಂಬೇಡ್ಕರ್ ಹಬ್ಬವನ್ನ ಹಮ್ಮಿಕೊಳ್ಳಲಾಗಿದೆ ಅಂತ ಹಬ್ಬ ಆಚರಣೆ ಸಮಿತಿಯ ಕಾರ್ಯಾಧ್ಯಕ್ಷ ಹಾಗೂ ವಕೀಲ ಬಿಸಿ ರಾಜೇಶ್ ತಿಳಿಸಿದ್ದಾರೆ.
ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮೇ 30ರ ಶನಿವಾರದಂದು ನಡೆಯಲಿರುವ ಈ ಅದ್ದೂರಿ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮೊಮ್ಮಗ ಆನಂದ್ ರಾಜ್ ಯಶವಂತ್ ಅಂಬೇಡ್ಕರ್ ಅವರು ಮಹಾರಾಷ್ಟ್ರದಿಂದ ಆಗಮಿಸಿ ಭಾಗವಹಿಸಲಿದ್ದಾರೆ. ಅಂಬೇಡ್ಕರ್ ಅವರು ಅರಕಲಗೂಡಿಗೆ ಬರಲು ಸಾಧ್ಯವಾಗಿರಲಿಲ್ಲ. ಆ ಕೊರತೆಯನ್ನು ಅವರ ಮೊಮ್ಮಗನನ್ನು ಆಹ್ವಾನಿಸುವ ಮೂಲಕ ನೀಗಿಸಲಾಗುತ್ತಿದೆ ಎಂದರಲ್ಲದೆ ಈ ಐತಿಹಾಸಿಕ ಕಾರ್ಯಕ್ರಮದಲ್ಲಿ ರಾಜ್ಯದ ಪ್ರಮುಖ ಸಚಿವರಾದ ಎಚ್.ಸಿ. ಮಹದೇವಪ್ಪ ಹಾಗೂ ಪ್ರಿಯಾಂಕ ಖರ್ಗೆ ಅವರು ಪಾಲ್ಗೊಳ್ಳಲಿದ್ದಾರೆ. ಸಮುದಾಯದಲ್ಲಿ ಜಾಗೃತಿ ಮತ್ತು ಏಕತೆಯನ್ನು ಮೂಡಿಸುವುದು ಈ ಕಾರ್ಯಕ್ರಮದ ಮೂಲ ಉದ್ದೇಶವಾಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿದ ಸಂವಿಧಾನ ಇಡೀ ದೇಶಕ್ಕೆ ಸೇರಿದ್ದು. ಆದ್ದರಿಂದ ಎಲ್ಲ ವರ್ಗದ ಮತ್ತು ಧರ್ಮದ ಜನರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಎಂದು ತಿಳಿಸಿದ್ದಾರೆ. ಅಕ್ಕಲಕೋಟೆ ತಾಲೂಕಿನಲ್ಲಿ ಎಲ್ಲ ದಲಿತ ಸಂಘಟನೆಗಳು, ಸರ್ಕಾರಿ ನೌಕರರು, ಎಲ್ಲ ದಲಿತ ಬಾಂಧವರ ಒಗ್ಗೂಡಿ 2022ರಲ್ಲಿ ಅಂಬೇಡ್ಕರ್ ಹಬ್ಬವನ್ನು ಆಚರಣೆ ಮಾಡಿದ್ದು. ತದನಂತರ ಚುನಾವಣೆಗಳು ಅದು ಇದು ಬಂದಾಗ ಏಪ್ರಿಲ್ ತಿಂಗಳಲ್ಲಿ ಬೇರೆ ಬೇರೆ ಸಮಯ ಅದರ ಸಂದರ್ಭಗಳು ಬಂದ ಕಾರಣ ಅಂಬೇಡ್ಕರ್ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಆಗಿರಲಿಲ್ಲ ಬೃಹತ್ತಾಗಿ. ಈ ಬಾರಿ 4 ವರ್ಷಗಳ ನಂತರ ಈ ಬಾರಿ ಅಂಬೇಡ್ಕರ್ ಹಬ್ಬವನ್ನು ಆಚರಣೆ ಮಾಡಬೇಕಂತಕ್ಕಂಥ ಉದ್ದೇಶದಿಂದ ಅಕ್ಕಲಕೋಟೆ ತಾಲೂಕಿನ ಎಲ್ಲ ಸಂಘಟನೆಗಳು, ಮುಖಂಡರುಗಳು, ದಲಿತ ಸಂಘಟನೆಗಳು, ದಲಿತ ಮುಖಂಡರುಗಳು, ವಿದ್ಯಾವಂತರು, ಪ್ರಜ್ಞಾವಂತರು, ನೌಕರರು ಎಲ್ಲ ಒಗ್ಗೂಡಿ ಒಂದು ಸಮಿತಿಯನ್ನು ಮಾಡಿಕೊಂಡು ಈಗ ಅಂಬೇಡ್ಕರ್ ಹಬ್ಬವನ್ನು ಮಾಡಲಿಕ್ಕೆ ತೀರ್ಮಾನ ತೆಗೆದುಕೊಂಡು ಈ ಅಂಬೇಡ್ಕರ್ ಹಬ್ಬಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೊಮ್ಮಗನಾಗಿರ್ತಕ್ಕಂತಹ ಆನಂದ್ ರಾಜ್ ಅಂಬೇಡ್ಕರ್ ಅವರು ದಿನಾಂಕವನ್ನು ಕೊಟ್ಟಿದ್ದಾರೆ. ಮೇ ತಿಂಗಳು 30ನೇ ತಾರೀಕಿನಂದು ಶನಿವಾರ ಮಹಾರಾಷ್ಟ್ರದಿಂದ ಅರಕಲಗೂಡಿಗೆ ಆಗಮಿಸ್ತಿದ್ದಾರೆ ಅಂಬೇಡ್ಕರ್ ಹಬ್ಬದ ಆಚರಣೆ ಉದ್ದೇಶದಿಂದ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯದ ಮಂತ್ರಿಗಳು ಸಹ, ನಮ್ಮ ಸಮುದಾಯದ ಮಂತ್ರಿಗಳು ಸಹ ಆಗಮಿಸಿದ್ದಾರೆ. ಈ ವೇಳೆ ಅಧ್ಯಕ್ಷ ಜವರಯ್ಯ, ಉಪಾಧ್ಯಕ್ಷರಾದ ಶಂಕರಣ್ಣ, ಚಂದ್ರಣ್ಣ, ಕಾರ್ಯದರ್ಶಿ ಗಣೇಶ್, ಬೇಲಾಪುರಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಆಧುನಿಕತೆಯ ಅಬ್ಬರದ ನಡುವೆಯೂ ಕೊಪ್ಪಳ ಜಿಲ್ಲೆಯ ಕುಕನೂರು ಪಟ್ಟಣದಲ್ಲಿ ಶ್ರೀ ಪಂಚಾಕ್ಷರಿ ಸಂಗೀತ ಮಹಾವಿದ್ಯಾಲಯವು ಕಳೆದ 40 ವರ್ಷಗಳಿಂದ ನಿರಂತರವಾಗಿ ನಾದೋಪಾಸನೆಯನ್ನ ಮಾಡುತ್ತಾ ಸಂಗೀತ ಪರಂಪರೆಯನ್ನ ಉಳಿಸಿಕೊಂಡು ಬರುತ್ತಿದೆ ಅಂತ ಪ್ರಾಂಶುಪಾಲರಾದ ಮುರಾರಿ ಭಜಂತ್ರಿ ಅವರು ತಿಳಿಸಿದ್ದಾರೆ. ಗದುಗಿನ ಪಂಡಿತ ಪುಟ್ಟರಾಜ್ ಗವಾಯಿಗಳ ನೇತೃತ್ವ ಹಾಗೂ ಮಾರ್ಗದರ್ಶನದಲ್ಲಿ 1985ರಲ್ಲಿ ಪಂಡಿತ ಶಿವಕುಮಾರ್ ಕುಕನೂರು ಅವರು ಈ ಸಂಸ್ಥೆಯನ್ನು ಸ್ಥಾಪಿಸಿದರು. ಅಂದಿನಿಂದ ಇಂದಿನವರೆಗೂ ಈ ಮಹಾವಿದ್ಯಾಲಯವು ಸಾವಿರಾರು ವಿದ್ಯಾರ್ಥಿಗಳಿಗೆ ಸಂಗೀತ ಜ್ಞಾನದ ಧಾರೆ ಏರಿತಾ ಇದೆ. ನಮ್ಮ ಸಂಸ್ಥೆಗೆ ಸರ್ಕಾರದಿಂದ ಯಾವುದೇ ರೀತಿಯ ಅನುದಾನ ಲಭ್ಯವಿಲ್ಲ. ಆದರೂ ಕಲೆ ಮತ್ತು ಗುರುಗಳ ಮೇಲಿನ ಭಕ್ತಿಯಿಂದ ಈ ಸಂಗೀತ ಶಾಲೆಯನ್ನು ನಡೆಸಿಕೊಂಡು ಬರುತ್ತಿದ್ದೇವೆ. ಕುಕನೂರಿನಂತಹ ಸಣ್ಣ ಪಟ್ಟಣದಲ್ಲಿ ನಮ್ಮ ತಂದೆಯವರು ಆರಂಭಿಸಿದ ಈ ಸಂಗೀತ ಸೇವೆ ಇಂದು ಹೆಮ್ಮರವಾಗಿ ಬೆಳೆದಿದೆ ಎಂದು ತಿಳಿಸಿದರು. ಅರಕಲಗೂಡಿನ ಪುಟ್ಟರಾಜ ಗವಾಯಿಗಳ ಆಳ್ವಿಕೆಗೆ ನಮಸ್ಕರಿಸಿ, ನಮ್ಮ ತಂದೆಯವರಾದ ಶಿವಕುಮಾರ್ ಪ್ರಖ್ಯಾತ ತಬಲಾ ವಾದಕರು ಹಾಗೂ ಪುಟ್ಟರಾಜ ಗವಾಯಿಗಳ ಅಚ್ಚುಮೆಚ್ಚಿನ ಶಿಷ್ಯರಾಗಿದ್ದರು. ಅವರು ಸ್ಥಾಪಿಸಿದ ಈ ಪಂಚಾಕ್ಷರಿ ಸಂಗೀತ ಮಹಾವಿದ್ಯಾಲಯ ಸುಮಾರು 35 ವರ್ಷಗಳ ಹಿಂದೆ ಪ್ರಾರಂಭಿತವಾದದ್ದು. ಮೊಟ್ಟ ಮೊದಲನೇ ಬಾರಿಗೆ ಕುಕನೂರಿನ ಕುಷ್ಟೇಶ್ವರ ಹಳೆ ಸ್ಕೂಲಲ್ಲಿ ಒಂದು ಇದ್ರ ಮುಖಾಂತರ ಪ್ರಾರಂಭವಾಗಿತ್ತು. ತದನಂತರ ಅನ್ನದಾನೇಶ್ವರ ಇರುವ ಅನ್ನದಾನೇಶ್ವರ ಶಾಖಾ ಮಠದಲ್ಲಿ ಬಹಳಷ್ಟು ವರ್ಷಗಳ ಕಾಲ ಸಂಗೀತ ಪಾಠಶಾಲೆ ಇತ್ತು. ತದನಂತರ ಅಲ್ಲಿಂದ ನೂರಾರು ಕಾರ್ಯಕ್ರಮಗಳು, ದೊಡ್ಡ ದೊಡ್ಡ ಪ್ರಖ್ಯಾತ ಗಾಯಕರು ಪಂಡಿತ್ ವೆಂಕಟೇಶ್ ಕುಮಾರ್ ಆಗಿರ್ಬೋದು, ಆಮೇಲೆ ದೊಡ್ಡ ಗಾಯಕರು ಮಲ್ಲಿಕಾರ್ಜುನ ಮುಂಚೂರವರಾಗಿರ್ಬೋದು, ಪ್ರಖ್ಯಾತ ಅವಾಗಿನ ಕಾಲದ ನಮ್ಮೊಬ್ಬರ ಸಮಕಾಲೀನ ಹಾಗೂ ಸೀನಿಯರ್ ಕಲಾವಿದರೆಲ್ಲರೂ ಈ ಒಂದು ಅನ್ನದಾನೇಶ್ವರ ಶಾಖಾ ಮಠದಲ್ಲಿ ಇರ್ತಕ್ಕಂಥ ಸಂಗೀತ ಪಾಠಶಾಲೆ ಪ್ರತಿ ವರ್ಷ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಪ್ರಧಾನಿ ನರೇಂದ್ರ ಮೋದಿ ಅವರ ಭೇಟಿಯ ಸಂದರ್ಭದಲ್ಲಿ ಜಿಲೆಟಿನ್ ಕಡ್ಡಿ ಮತ್ತೆ ಟೈಮರ್ ಪತ್ತೆಯಾದ ಗಂಭೀರ ಪ್ರಕರಣವನ್ನ ಉನ್ನತ ಮಟ್ಟದಲ್ಲಿ ತನಿಖೆ ನಡೆಸಲಾಗುತ್ತದೆ ಅಂತ ಗೃಹ ಸಚಿವ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಬಾಂಬ್ ಇಡಲಾಗಿದೆ ಎಂದು ಕರೆ ಮಾಡಿದ್ದ ವ್ಯಕ್ತಿಯನ್ನ ಈಗಾಗಲೇ ಬಂಧಿಸಿ ತನಿಖೆ ನಡೆಸಲಾಗುತ್ತಿದೆ. ಘಟನಾ ಸ್ಥಳದಲ್ಲಿ ಸಿಕ್ಕಿರುವ ಜಿಲೆಟಿನ್ ಕಡ್ಡಿ ಮತ್ತು ಸರ್ಕ್ಯೂಟ್ ಬಗ್ಗೆ ತನಿಖೆ ಮುಂದುವರೆದಿದೆ. ಈ ಪ್ರಕರಣದ ತನಿಖೆಯನ್ನ ರಾಷ್ಟ್ರೀಯ ತನಿಖಾ ಸಂಸ್ಥೆ ಕೇಳಿದ್ದು ಅವರಿಗೂ ತನಿಖೆ ನಡೆಸಲು ಅವಕಾಶ ನೀಡಲಾಗುವುದು ಎಂದು ಅವರು ಸ್ಪಷ್ಟಪಡಿಸಿದರು. ಪ್ರಧಾನಿ ಕಾರ್ಯಕ್ರಮಕ್ಕೆ 2 ಗಂಟೆ ಮುಂಚಿತವಾಗಿಯೇ ಸ್ಫೋಟಕಗಳನ್ನು ಪತ್ತೆ ಹಚ್ಚುವುದು ನಮ್ಮ ಭದ್ರತಾ ತಂಡದ ಒಳ್ಳೆಯ ಕೆಲಸ. ಇದಕ್ಕೆ ಭಯೋತ್ಪಾದನಾ ಲಿಂಕ್ ಇದೆಯೇ ಎಂದು ತನಿಖೆಯ ನಂತರವಷ್ಟೇ ಹೇಳಲು ಸಾಧ್ಯ ಎಂದರು. ಕೇಂದ್ರ ಸರ್ಕಾರದ ಒಂದು ಮಹತ್ತರವಾದಂಥ ಯೋಜನೆಯನ್ನು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪ್ರಾರಂಭ ಮಾಡಿದರು. ಗ್ರಾಮೀಣ ಭಾಗದಲ್ಲಿ ಉದ್ಯೋಗ ಇಲ್ಲದವರಿಗೆ ಉದ್ಯೋಗವನ್ನು ಒದಗಿಸಬೇಕು ಅಂಥೇಳಿ. ಜನಸಮುದಾಯ ಉದ್ಯೋಗ ಮಾಡಿದರೆ ಅವರು ಒಂದು ರೀತಿಯಲ್ಲಿ ನ್ಯಾಷನಲಿ
ಒಂದು ಹೆಚ್ಚು ಭಾರ ಆಗುತ್ತೆ ಅನ್ನೋದನ್ನು ತಪ್ಪಿಸಬೇಕು. ಒಂದು ಕೆಲಸ ಕಾರ್ಯಗಳು ಕೂಡ ಆಗುತ್ತೆ, ನಮಗೆ ಅಭಿವೃದ್ಧಿ ಕೆಲಸಗಳಾಗುತ್ತೆ, ಅವರಿಗೆ ಉದ್ಯೋಗ ಸಿಗುತ್ತೆ. ಈ ಕಾನ್ಸೆಪ್ಟನ್ನು ಡೆವಲಪ್ ಮಾಡಿದರು. ಇವತ್ತು ಅದನ್ನು ಸಪೋರ್ಟ್ ಮಾಡಿಕೊಂಡೇ ಕೇಂದ್ರ ಸರ್ಕಾರ ಬಂದಿತ್ತು. ಈಗ ನಾವು ಸಪೋರ್ಟ್ ಮಾಡೋದಿಲ್ಲ ಅಂತ ಹೇಳಿದರೆ ಒಂದು ನ್ಯಾಷನಲ್ ಪ್ರೋಗ್ರಾಮ್, ಫ್ಲ್ಯಾಗ್ಶಿಪ್ ಪ್ರೋಗ್ರಾಮ್, ರಾಷ್ಟ್ರೀಯ ಮಟ್ಟದಲ್ಲಿ ಇಡೀ ಎಲ್ಲ ರಾಜ್ಯಗಳಿಗೂ ಕೊಡುವಂಥ ಈ ಕಾರ್ಯಕ್ರಮವನ್ನು ಅವರು ಯಾವ ದುರುದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಈಗ ನಾವು ನಮ್ಮ ರಾಜ್ಯದಲ್ಲಿ ಇದನ್ನು ನಾವೇ ಸಪೋರ್ಟ್ ಮಾಡಬೇಕು, ರಾಜ್ಯ ಸರ್ಕಾರನೇ ಸಪೋರ್ಟ್ ಮಾಡಬೇಕು, ಇದನ್ನು ನಿಲ್ಲಿಸಬಾರ್ದು ಅನ್ನುವಂಥ ಚರ್ಚೆಗಳನ್ನು ನಾವು ಮಾಡಿದ್ದೇವೆ. ಅಂತಿಮವಾಗಿ ಒಂದು ತೀರ್ಮಾನ ರಾಜ್ಯ ಸರ್ಕಾರ ತಗೊಳ್ಳುತ್ತೆ. ಯಾಕೆಂದರೆ ಇದು ಬಹಳ ಉಪಯುಕ್ತವಾದಂಥ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಜಿಲೆಟಿನ್ ಕಡ್ಡಿ ಪತ್ತೆ ಪ್ರಕರಣ, ಪ್ರಧಾನಿ ಭದ್ರತೆಯಲ್ಲಿ ರಾಜ್ಯ ಸರ್ಕಾರ ಫೇಲ್, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಶ್ರೀರಾಮುಲು ವಾಗ್ದಾಳಿ. ಬಸ್ ನಿಲ್ದಾಣದ ಬಳಿ ಗಾಂಜಾ ಮಾರಾಟಕ್ಕೆ ಯತ್ನ, ಇಬ್ಬರು ಅಸ್ಸಾಂ ಮೂಲದವರ ಬಂಧನ, ಬೇಲೂರು ತಾಲೂಕಿನಲ್ಲಿ ಘಟನೆ. ಮೋದಿ ಸಲಹೆಗೆ ರಾಜ್ಯದಲ್ಲಿ ವಿರೋಧ, ಶಿಕ್ಷಣ ಕ್ಷೇತ್ರದಲ್ಲಿ ಶುರುವಾಯಿತು ಹೊಸ ಸಂಘರ್ಷ, ಆನ್ಲೈನ್ ಶಿಕ್ಷಣಕ್ಕೆ ನೋ ಎಂದ ಶಾಲಾಡಳಿತ ಮಂಡಳಿ. ಇದಾಗಿ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC ಟಿವಿ, ಸತ್ಯದ ಕಡೆ ನಮಸ್ಕಾರ.